Namaskaram. So continuing with the chapter moving charges and magnetism, the numericals ಒಂದು ಬಾಕಿ ಇತ್ತು. ಸೊ ಥಿಯರಿ ಮುಗಿಸಿ ಒಂದು ಸ್ವಲ್ಪ ದಿವಸ ಆದ ನಾವು ಫಾರ್ ದ ಪಾಸ್ಟ್ ಫ್ಯೂ ಡೇಸ್ ಐ ವಾಸ್ ನಾಟ್ ವೆಲ್, ಸೊ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನ್ಯೂಮರಿಕಲ್ಸ್ ಪಾರ್ಟ್ ಇವತ್ತು ಕಂಟಿನ್ಯೂ ಮಾಡೋಣ ಅಂತ ನಾವು ವಿಲ್ ಸ್ಟಾರ್ಟ್ ವಿತ್ ದ ನ್ಯೂಮರಿಕಲ್ಸ್. ಸೊ ಬೇಸ್ ಬುಕ್ನೊಳಗೆ ನಮ್ಮ ಸ್ಟೂಡೆಂಟ್ಸಿಗೆ ಒಂದಿಷ್ಟು ಕ್ವಶನ್ಸ್ ಏನದಾವಲ್ಲ ಅವನು ಸಾಲ್ವ್ ಮಾಡ್ಕೊತ ಹೋಗ್ತೀನಿ ನಾನು. ಆ್ಯಂಡ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ನಾನು ಒಂದು ಜೆರಾಕ್ಸ್ ಕೊಟ್ಟಿದ್ದೆ ಎಲ್ಲ ಚಾಪ್ಟರ್ ಮೇಲಿಂದ ಒಂದಿಷ್ಟು ನ್ಯೂಮರಿಕಲ್ಸ್ ಇದ್ದು, ಅದನ್ನು ನೀವು ಆಮೇಲೆ ಪ್ರಾಕ್ಟೀಸ್ ಮಾಡಿರಿ, ಅವು ಯೂಸ್ಫುಲ್ ಆಗ್ತಾವೆ. ಇಲ್ಲೂ ನಾವು ಈಗ ಈ ವಿಡಿಯೋಸ್ನೊಳಗೆ ಮೇ ಬಿ 1 or 2 to 3 ವಿಡಿಯೋಸ್ ಆಗ್ಬೋದು ನ್ಯೂಮರಿಕಲ್ಸ್ ಮೇಲೆ. ಸೊ ಇವು ಬೋರ್ಡ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇರುವನ್ನ ಸೆಲೆಕ್ಟ್ ಮಾಡಿ ನಾನು ಸಾಲ್ವ್ ಮಾಡಿಸ್ತೀನಿ. ಸೊ ಇಟ್ ವಿಲ್ ಬಿ ಇಂಪಾರ್ಟೆಂಟ್. ಸೊ ಹಂಗಾರೆ ಥಿಯರಿ ಪಾರ್ಟ್ ನೀವು ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮ್ ನೋಡ್ಕೊಂಡಿರಿ, ಒಂದಿಷ್ಟು ಫಾರ್ಮುಲಾ ಗೊತ್ತದಾವದ್ರಾಗದ ಅಂತ ಅಂದ್ಕೊಂಡೀನಿ. ಇಲ್ಲಾಂದರೆ ಆ ನ್ಯೂಮರಿಕಲ್ ತಕ್ಕಂಗೆ ನಾನು ಇಲ್ಲೇ ಆ ಫಾರ್ಮುಲಾ ಬಗ್ಗೆ ಹೇಳ್ಕೊತ ಅದನ್ನು ಸಾಲ್ವ್ ಮಾಡ್ಕೊತ ಹೋಗೋಣಂತ್ರಿ. ಓಕೆ, ಸ್ಟಾರ್ಟ್ ಮಾಡೋಣ. ಹಂಗಾರೆ ಇನ್ ದ ಬೇಸ್ ಬುಕ್ ಪೇಜ್ ನಂಬರ್ 5 ಇಲಸ್ಟ್ರೇಷನ್ಸ್ನೊಳಗೆ ಫಸ್ಟ್ ಒನ್. ಸೊ ಅರೌಂಡ್ 16 ಕ್ವಶನ್ಸ್ ಕೊಟ್ಟಾರ್ರಿ ಇಲ್ಲೇ ಈ ಟೆಕ್ಸ್ಟ್ ಬುಕ್ನೊಳಗೆ. ವಿ ವಿಲ್ ನಾಟ್ ಬಿ ಸಾಲ್ವಿಂಗ್ ಆಲ್ ದ 16. ಬೋರ್ಡ್ ಎಕ್ಸಾಮ್ಗೆ ಫೋಕಸ್ ಮಾಡಿ ಯಾವುದು ಇಂಪಾರ್ಟೆಂಟ್, ಯಾವ ಟೈಪ್ ಆಫ್ ಫಾರ್ಮುಲಾ ಕಡೆ ನಾವು ಹೆಚ್ಚಿಗೆ ಫೋಕಸ್ ಮಾಡ್ಬೇಕು ಅದರ ಕಡೆ ನೋಡೋಣ ಅಂತ. ಸೊ ಫಸ್ಟ್ ಒನ್, ಅ ಸರ್ಕ್ಯುಲರ್ ಕಾಯಿಲ್ ಆಫ್ ವೈರ್ ಕನ್ಸಿಸ್ಟಿಂಗ್ ಆಫ್ 100 ಟರ್ನ್ಸ್ ಈಚ್ ಆಫ್ ರೇಡಿಯಸ್. ಪ್ರತಿಯೊಂದು ಟರ್ನದ್ದು ಅಂದ್ರೆ ಒಂದು ಸರ್ಕ್ಯುಲರ್ ಕಾಯಿಲ್ ಐತಿ, ಅದ್ರಾಗ 100 ಟರ್ನ್ಸ್ ಅದಾವೆ. ಈಚ್ ಆಫ್ ರೇಡಿಯಸ್ 8 centimeter ಕ್ಯಾರೀಸ್ ಅ ಕರೆಂಟ್ ಆಫ್ 0.4 ಆಂಪಿಯರ್. ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಟ್ ದ ಸೆಂಟರ್ ಆಫ್ ದ ಕಾಯಿಲ್ ಅಂತ ಕೇಳಾರ. ಓಕೆ, ಸೊ ದ ಕ್ವಶನ್ ಈಸ್ ಅಬೌಟ್ ಅ ಸರ್ಕ್ಯುಲರ್ ಕಾಯಿಲ್ ವಿಚ್ ಹ್ಯಾಸ್ 100 ಟರ್ನ್ಸ್. ಅದ್ರದ್ದು ರೇಡಿಯಸ್ ಕೊಟ್ಟಾರ್ರಿ. ಅವ್ರು ನಮಗೆ ಕೇಳಾಕತ್ತಿದ್ದು ರೇಡಿಯಸ್ ಐತಿ ಅರೌಂಡ್ 8 centimeter, ನಂಬರ್ ಆಫ್ ಟರ್ನ್ಸ್ ಈಸ್ 100. ದ ಕರೆಂಟ್ ವಿಚ್ ಈಸ್ ಫ್ಲೋಯಿಂಗ್ ಥ್ರೂ ಈಸ್ 0.4 ಆಂಪಿಯರ್. ಅವ್ರು ಕೇಳಾಕತ್ತಿದ್ದು ಈ ಸರ್ಕ್ಯುಲರ್ ಕಾಯಿಲ್ನೊಳಗೆ ಕರೆಂಟ್ ಪಾಸ್ ಆಗೋದ್ರಿಂದ ಸೆಂಟರ್ನೊಳಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿ. ಸೊ ಇದಕ್ಕೆ ನಮ್ಮ ಕಡೆ ಫಾರ್ಮುಲಾ ಐತಿ. ಆ್ಯಕ್ಚುಲಿ ನಿಮ್ಗೆ ನೆನಪಿದ್ರೆ ಆ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್ ಅಂತ ಹಿಂಗೆ ನಾವು ಡೈಗ್ರಾಮ್ ಡ್ರಾ ಮಾಡಿ ಇದ್ರ ಸೆಂಟರ್ನೊಳಗೆ ಒಂದು ಆಕ್ಸಿಸ್ ಪಾಸ್ ಮಾಡಿ ಅಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕರೆಂಟ್ ಅಂತ ಹೇಳಿ ಅದಕ್ಕೊಂದು ಫಾರ್ಮುಲಾ ಮಾಡಿರ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇಸ್ ಈಕ್ವಲ್ಸ್ ಟು μ0/4π 2π NIR² ಡಿವೈಡೆಡ್ ಬೈ R² plus X² whole raised to 3/2. So if in this same formula at the center of the magnetic field, ಇಲ್ಲೇ ಈ ಫಾರ್ಮುಲಾ ಇರೋದು ಅಟ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್. ಸೆಂಟರ್ನೊಳಗೆ ಬೇಕಂದ್ರೆ ನಾವೇನು ಮಾಡ್ತೀವಿ, ಈ ಡಿಸ್ಟೆನ್ಸ್ ಏನು ಎಕ್ಸ್ ಇರ್ತೈತಲ್ಲ ಆ ಪಾಯಿಂಟ್ ಸೆಂಟರ್ನಿಂದ ಅದನ್ನು x=0 ಹಾಕ್ಕೊಂಡು ನಾವು ಅಟ್ ದ ಸೆಂಟರಿಗೆ ಅಂಥೇಳಿ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಡಿಕೊಂಡ್ರೆ, ಸೊ ಗಿವನ್ ಪಾರ್ಟ್ನೊಳಗೆ ನಾನು ಫಸ್ಟಿಗೆ ಬರ್ಕೊಂಡ್ಬಿಡ್ತೀನಿ ಏನೇನು ಕೊಟ್ಟಾರ ಅಂಥೇಳಿ. ನಂಬರ್ ಆಫ್ ಟರ್ನ್ಸ್ ಇಸ್ 100, current value 0.4, radius is 8 centimeter. ಸೊ ಇದನ್ನು ಬೆಟರ್ ಹಿಂಗೆ ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ಕನ್ಫ್ಯೂಷನ್ ಆಗಂಗಿಲ್ಲ. ಸೊ ಟು ಕ್ಯಾಲ್ಕುಲೇಟ್ ಏನು ಕೇಳಾಕತ್ತಾರ ಅವ್ರು, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಕಾಯಿಲ್. ಸೊ ಫಾರ್ಮುಲಾ ಏನೈತಿ, ವಿ ಹ್ಯಾವ್ ಕ್ವೈಟ್ ಸಿಂಪಲ್ ಫಾರ್ಮುಲಾ ಕರೆಕ್ಟ್ ಬೈ ಹ್ಯಾಟ್ ಮಾಡಿದ್ರೆ. ಸೊ μ0/4π 2π NI ಡಿವೈಡೆಡ್ ಬೈ ಆರ್. ಇದು ಫಾರ್ಮುಲಾ. μ0/4π 2π I/R ಅಂತಲೂ ಬರೀತಾರೆ, 2π NI ಅಂತಲೂ ಬರೀತಾರೆ. ನಂಬರ್ ಆಫ್ ಟರ್ನ್ಸ್ನು ಇನ್ಕ್ಲೂಡ್ ಆಗಿದ್ರೆ ಒಂದು ಟರ್ನ್ ಇದೆ 2π I ಆಗ್ತದೆ. ದ ಓನ್ಲಿ ಥಿಂಗ್ ಇಲ್ಲೇ ಫಾರ್ಮುಲಾ ನೀವು ನೆನ್ಪು ಮಾಡ್ಕೋಬೇಕು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ μ0/4π ಇದು ಗೊತ್ತಾ 10⁻⁻⁷. ಮುಂದೆ 2 × 3.142 into 100 into 0.4 divided by ರೇಡಿಯಸ್ ಕೊಟ್ಟಾರ 8 × 10⁻⁻². ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ 2 1s 2 4s ಮಾಡಿ ಇದನ್ನು 4 1s 0.1 ಮಾಡಿಕೊಂಡು ಈ 0.1 ಬೇಕಂದರೆ 10⁻⁻1 ಮಾಡಿಕೊಂಡ್ರೆ ಬೆಟರ್ ಆಗ್ತೈತಿ. ಸೊ ಆ 10⁻⁻1 ಇದಕ್ಕೆ ಸೇರಿಸ್ಕೊಂಡ್ರೆ 10⁻⁸ ಆತ. ಸೊ ಇದು 10⁻² ಮಾಡಿಕೊಂಡು ಇದನ್ನು 10⁻⁶ ಮಾಡಿಕೊಂಡ್ರೆ 3.142
ಇದೊಂದು 10⁻² ಐತೆ, ಅದು ಮೇಲೆ ಬಂದರೆ 10⁻4 ಆಗ್ಬೇಕು. ಇದೆಲ್ಲ ಸರಿ ಕರೆಕ್ಟ್ ಐತೆ. 3.14 ಟೆಕ್ಸ್ಟ್ ಬುಕ್ನೊಳಗೆ 3.1 ಅಂತ ಅಷ್ಟೇ ಕೊಟ್ಟಾರೆ. 3.142 ಬರಿಬೋದು. ಇಂಟು 10⁻⁴ ಅವ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಕೇಳೋದ್ರಿಂದ ಅದರದ್ದು SI ಯೂನಿಟ್ ಪ್ರಾಪರ್ ಬರೀಬೇಕು. ದಟ್ ಈಸ್ ಟೆಸ್ಲಾ. ಸೊ ಕ್ವೈಟ್ ಸಿಂಪಲ್. ಇದನ್ನು ಇಲ್ಲಿ ಯಾಕೆ ಸಾಲ್ವ್ ಮಾಡಿಸಿದೆ ಅಂದರೆ, ಇನ್ನೊಂದು ಯಾವುದೋ ಟೈಪ್ ಆಫ್ ನ್ಯೂಮರಿಕಲ್ನೊಳಗೆ ನಮಗೆ ಈ ಫಾರ್ಮುಲಾ ಯೂಸ್ ಆಗೋ ಚಾನ್ಸಸ್ ಇರ್ತಾವೆ. ಅಂದರೆ ಬರೀ ಅಟ್ ದ ಸೆಂಟರ್ ಅಂತ ಅಷ್ಟೇ ಕೇಳಿರಂಗಿಲ್ಲ. 5 ಮಾರ್ಕ್ಸಿಗಂತೂ ಇದಕ್ಕೆ ಡೆಫಿನೆಟ್ಲಿ ಕೇಳಂಗಿಲ್ಲ. ಬೇರೆ ಯಾವ್ದಾದ್ರು ಕ್ವಶನ್ ಕೇಳಿ ಅದರೊಳಗೆ ಅಟ್ ದ ಸೆಂಟರು ಕ್ಯಾಲ್ಕುಲೇಟ್ ಮಾಡಿರಿ ಆ್ಯಂಡ್ ಸಮ್ ಅದರ್ ಥಿಂಗ್ಸು ಕೇಳೋ ಚಾನ್ಸಸ್ ಇರ್ತಾವೆ. ಸೊ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 2 ಅವಶ್ಯಕತೆ ಇಲ್ಲ ಈಗ ಸಾಲ್ವ್ ಮಾಡೋಕ್ಕೆ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 3. ಓಕೆ, illustration 3, page number 7. 2 parallel straight conductors carrying a current of 1.5 ampere each are 0.12 meter apart. Calculate the magnetic field due to one conductor at the other. By how much should the distance between them be reduced to increase the field to 3 times the original one? ಅಂತ ಕೇಳ. ಇದು ಕ್ವೈಟ್ ಸಿಂಪಲ್ ಕೈಂಡ್ ಆಫ್ ಕ್ವಶನ್. ಸೊ ಈ ಕ್ವಶನ್ನ ಚೂಸ್ ಮಾಡಿದ್ದು ಎದಕ್ಕಂದ್ರೆ, ಈ ಜಸ್ಟ್ ನಾವು ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಅಂತೇನು ಸಾಲ್ವ್ ಮಾಡಿದ್ವಲ್ಲ, ಅದ್ರದ್ದು ಫಾರ್ಮುಲಾಕ್ಕೂ ಈ ಸ್ಟ್ರೇಟ್ ವೈರ್ದಿಂದ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಫಾರ್ಮುಲಾ. ಇದು ಸ್ಟ್ರೇಟ್ ವೈರ್ ಕ್ಯಾರಿಂಗ್ ಕರೆಂಟದ ಬಾಜು ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಲ್ಕ್ ಮಾಡ್ತೀವಿ ನೋಡ್ರಿ ನಾವು, ಆಂಪಿಯರ್ ಸರ್ಕ್ಯೂಟಲ್ ಲಾ ಅಪ್ಲೈ ಮಾಡಿ. ಸೊ ಅದ್ರ ಬೇಸಿಸ್ ಮೇಲಿರುವಂಥ ಫಾರ್ಮುಲಾ ಸ್ಲೈಟ್ ಚೇಂಜ್ ಐತೆ. ಇಲ್ಲೇ 2πNI ನಾನು N ತೆಗಿತೀನಿ, ನಂಬರ್ ಆಫ್ ಟರ್ನ್ಸ್ 1 ಅಂತ ಅಂದ್ಕೊಂಡು. ಅಲ್ಲೇ ಈ ಸ್ಟ್ರೇಟ್ ವೈರ್ದ ಬಾಜು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತಲ್ಲ, ಇದೇ ಫಾರ್ಮುಲಾ μ0/4π ಒಳಗೆ, μ0/4π ಸೇಮ್. 2πI ಬದಲಿ π ಬರೋಂಗಿಲ್ಲ, 2I/R ಅಂತ ಬರುತ್ತದೆ. ಸೊ ಎರಡು ಇಲ್ಲೊಂದು ಬಾಜು ಬರೆದು ಬಿಡ್ತೀನಿ ತಡ್ರಿ. ಅವಾಗ ನಾನು ಒಂದು ಟ್ರಿಕ್ ಹೇಳಿದ್ದೆ ನಿಮ್ಮ ಕ್ಲಾಸ್ನೊಳಗೆ. ಏನಂತ, ಮ್ಯಾಗ್ನೆಟಿಕ್ ಫೀಲ್ಡು ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪು ಅದರ ಫಾರ್ಮುಲಾ ಮತ್ತು ಸ್ಟ್ರೇಟ್ ವೈರದ ಬಾಜು ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಎರಡದ್ರೊಳಗು ಪೈ ಅನ್ನುವಂಥ ಒಂದು ಸ್ಮಾಲ್ ಟರ್ಮ್ ಚೇಂಜ್ ಆಗ್ತೈತಿ, ಉಳ್ಕಿದೆಲ್ಲ ಸೇಮ್. ಅದಕ್ಕೆ ಟ್ರಿಕ್ಕು ಹೇಳಿದ್ದು ನೆನ್ಪಿಟ್ರೊಳಕ್ಕೆ. ಸರ್ಕಲ್ ಸಂಬಂಧಪಟ್ಟಿದ್ರೊಳಗೆ ಪೈ ಅಂಥೇಳಿ ಪೈ ಹಾಕಬೇಕು ಅಂಥೇಳಿ. ಸೊ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ, ಒಂದು ಸ್ಟ್ರೇಟ್ ವೈರ್ ಇದ್ರದ್ದು ಬಾಜು ಒಂದು ಪಾಯಿಂಟ್ P ಮಾರ್ಕ್ ಮಾಡಿ ಒಂದು ಸರ್ಟನ್ ಡಿಸ್ಟೆನ್ಸ್ನೊಳಗೆ. ಓಕೆ, ಇದು ಬಯೋಟ್-ಸಾವರ್ಟ್ಸ್ ಲಾ ಪ್ರಕಾರ ಒಂದು ಹಿಂಗೆ ವೈರ್ನೊಳಗೆ ಒಂದು ಸ್ಮಾಲ್ DL ಸೆಕ್ಷನ್ ತೊಗೊಂಡು ಅದರಿಂದ ಈ ಪಾಯಿಂಟ್ P ಒಳಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಲ್ಲಿದು. ಇಡೀ ಸ್ಟ್ರೇಟ್ ವೈರ್ನಿಂದ ಏನು ಕ್ವಶನ್ ಕೊಟ್ಟಾರ ಅಂದ್ರೆ ಅವರು, ಇಲ್ಲ ಡ್ರಾ ಮಾಡಿದ್ದು ಒಂದ ವೈರ್, ಹೌದಾ? ಒಂದ ವೈರ್ದಿಂದ ಒಂದು ಪಾಯಿಂಟ್ P ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಲ್ಕ್ ಮಾಡೋ ಫಾರ್ಮುಲಾ μ0/4π. ಈಗ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಇದ್ರೆ 2πI ಬರಿತೀವಿ. ಸ್ಟ್ರೇಟ್ ವೈರ್ದ ಬಾಜು ಇದ್ರೆ μ0/4π 2I/R ಅಂತ ಬರಿತೀವಿ. ಸೊ ಇಷ್ಟು. ಈಗ ಈ ಕ್ವಶನ್ನೊಳಗೆ ಅಂದ್ರೆ ಇಲ್ಲಿ ಇನ್ನೊಮ್ಮೆ ಸೆಂಟರ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಫಾರ್ಮುಲಾ μ0/4π, ಸರ್ಕಲಿಗೆ ಸಂಬಂಧಪಟ್ಟಿದ್ರೊಳಗೆ ಪೈ ಬರ್ತೈತಿ, ಅದರ್ ಥಿಂಗ್ಸ್ ರಿಮೈನ್ ಸೇಮ್. ಇದನ್ನು ಹೇಳಿದ್ದೆ ನಾನು ಥಿಯರಿ ಕ್ಲಾಸ್ನೊಳಗೆ. ಸೊ ಈಗ ಈ ಕ್ವಶನ್ನೊಳಗೆ ಏನು ಮಾಡ್ಯಾರ ಅವರು, ಎರಡು ಸ್ಟ್ರೇಟ್ ವೈರ್ಸ್ ವಿಚ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ಎರಡದ್ರೊಳಗೂ ಸೇಮ್ ಅಮೌಂಟ್ ಆಫ್ ಕರೆಂಟ್ ಪಾಸ್ ಆಗ್ತೈತಿ ಅಂತ ಹೇಳ್ತಾರೆ, ವಿಚ್ ಈಸ್ 1.5 ಆಂಪಿಯರ್ ಈಚ್ ಎರಡು ಕಡೆ, ವಿಚ್ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ 0.12 ಮೀಟರ್. ಕೇಳ್ಯಾರ ಏನಂದ್ರೆ, ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಒನ್ ಕಂಡಕ್ಟರ್ ಆಟ್ ದಿ ಅದರ್. ಇದ್ರ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರ್ತೈತೆ ಅಂತಾರೆ ಕ್ಯಾಲ್ಕ್ ಮಾಡಿರಿ, ಅಥವಾ ಇದರಿಂದ ಇದಕ್ಕಾರ ಕ್ಯಾಲ್ಕ್ ಮಾಡಿರಿ ಅಂತ ಹೇಳ್ತಾರೆ ಕ್ವಶನ್ ನಂಬರ್ 3 ಸೊ ಇಲ್ಲಿ ಗಿವನ್ ಕ್ವೈಟ್ ಸಿಂಪಲ್ ಐತಿ, ಅಲ್ಲಿ ಬರೆಯೋಕೆ ಹೋಗಂಗಿಲ್ಲ. ಕರೆಂಟ್ ಕೊಟ್ಟಾರ 1.5 ಆಂಪಿಯರ್, ಡಿಸ್ಟೆನ್ಸ್ ಕೊಟ್ಟಾರ 0.12. ಅವ್ರು ಕೇಳಾಕತ್ತದ್ದು ಎರಡು ವಿಷಯಗಳನ್ನು ಕೇಳಾಕತ್ತಾರೆ. ಒಂದು, ಇದರಿಂದ ಇದ್ರಾಗ ಮ್ಯಾಗ್ನೆಟಿಕ್ ಫೀಲ್ಡರ, ಇದರಿಂದ ಇದ್ರೊಳಗೆ ಮ್ಯಾಗ್ನೆಟಿಕ್ ಫೀಲ್ಡರ ಕ್ಯಾಲ್ಕ್ ಮಾಡಿರಿ. ದಟ್ಸ್ ದ ಫಸ್ಟ್ ಥಿಂಗ್. ನೆಕ್ಸ್ಟ್ ಅವ್ರು ಕೇಳಿದ್ರು ಅಂದ್ರೆ, ಇವು ಎರಡು ನೋಡು ಡಿಸ್ಟೆನ್ಸನ್ನು ನಾವು ಎಷ್ಟು ಕಡಿಮೆ ಮಾಡಿದರೆ ಇದರಿಂದ ಇದ್ರ ಮೇಲೆ ಅಥವಾ ಇದರಿಂದ ಇದ್ರ ಮೇಲೆ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ 3 times ಇನ್ಕ್ರೀಸ್ ಆಗಬೇಕು. How much the distance should be reduced such that the magnetic field due to one wire on the other increases by 3 times. Okay, so
ಇದನ್ನು ನಾವು ಸಾಲ್ವ್ ಮಾಡೋಕ್ಕೆ ಫಸ್ಟ್ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಂತಂದ್ರೆ ಇಲ್ಲಿ ಆಲ್ರೆಡಿ ಬರ್ದಿದ್ದು ಫಾರ್ಮುಲಾ ಐತಿ, ಇದನ್ನು ನಾವು ಅಪ್ಲೈ ಮಾಡ್ತೀವಿ. 10⁻⁻7 2 into 1.5 divided by, so I will write this 1.5 as 15 into 10⁻⁻1 and ಅಂದ್ರೆ ಎದಕ್ಕಂದ್ರೆ ಇಲ್ಲಿ 3ದು ಮಲ್ಟಿಪಲ್ಸ್ ಬರ್ತಾವಲ್ಲ, ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗ್ತೈತಿ. ಡಿಸ್ಟೆನ್ಸನ್ನು 12 into 10⁻2 ಬರ್ಕೊಂಡ್ರೆ ಸ್ವಲ್ಪ ಈಸಿ ಆಗ್ತದೆ ಕ್ಯಾಲ್ಕುಲೇಷನ್. ಸೊ 3 4s 3 5s 2 1s 2 2s 5/2 is 2.5. 10⁻² ಮ್ಯಾಲೆ ಬಂದರೆ 10⁻3, 10⁻² ಮ್ಯಾಲೆ ಬಂದರೆ 10⁻+2 ಆಗಿ 10⁻+1 ಉಳಿತೈತಿ. ಅದನ್ನ ಇಲ್ಲಿ ಆ್ಯಡ್ ಮಾಡಿದರೆ 10⁻⁻6 ಆತ. 2.5 into 10⁻⁻6 ಟೆಸ್ಲಾ. ಸೊ ಟೆಕ್ಸ್ಟ್ ಬುಕ್ನೊಳಗೆ ಅವರು 0.25 ಅಂತ ಬರೆದು ಇಂಟು 10⁻⁻5 ಮಾಡ್ಯಾರ. ನಾವು 10⁻⁻6 ಬರ್ದೇವೆ. ಸೊ ಇದು ಫಸ್ಟ್ ಥಿಂಗ್, ಹೌ ಮಚ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಒನ್ ಆಫ್ ದ ಕಂಡಕ್ಟರ್ ಆನ್ ದಿ ಅದರ್. ಎರಡದ್ರೊಳಗೂ ಸೇಮ್ ಬರುತ್ತೆ, ಬಿಕಾಸ್ ಎರಡದ್ರೊಳಗೂ ಸೇಮ್ ಕರೆಂಟ್ ಹೊಂಟಿದೆ 1.5 ಆಂಪಿಯರ್. ನೆಕ್ಸ್ಟ್ ಅವ್ರು ಏನಂತಾರ, ಎಷ್ಟು ಡಿಸ್ಟೆನ್ಸ್ ಕಡಿಮೆ ಮಾಡಿದ್ರೆ ಈ ವ್ಯಾಲ್ಯೂ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಲ್ಲ ಇದರಿಂದ ಇದ್ರ ಮೇಲೆ ಅಥವಾ ಇದರಿಂದ ಇದ್ರ ಮೇಲೆ, ದ್ಯಾಟ್ ಶುಡ್ ಇನ್ಕ್ರೀಸ್ ಬೈ 3 times. ಸೊ ಇದಕ್ಕೆ ನಾವು ಹೆಂಗೆ ಫಾರ್ಮುಲಾ ಯೂಸ್ ಮಾಡ್ಕೋಬೇಕಂದ್ರೆ, ಇಲ್ಲೇ ಉಳ್ಕಿದೆಲ್ಲ ಟರ್ಮ್ಸ್ ಕಾನ್ಸ್ಟೆಂಟ್ ಇದ್ದಿದ್ದಕ್ಕೆ 1.5 ಆಂಪಿಯರ್ ಕಾನ್ಸ್ಟೆಂಟ್ ಐತಿ, μ0/4π ಕಾನ್ಸ್ಟೆಂಟ್ ಐತಿ, 2 ಕಾನ್ಸ್ಟೆಂಟ್, ಕರೆಂಟು ಕಾನ್ಸ್ಟೆಂಟ್ ಇದ್ದಿದ್ದಕ್ಕೆ, ಆಲ್ ದ ಥಿಂಗ್ಸ್ ಕಾನ್ಸ್ಟೆಂಟ್ ಇದ್ದಿದ್ದಕ್ಕೆ ಈ ರಿಮೈನಿಂಗ್ 2 ಥಿಂಗ್ಸ್ ಉಳಿದು ನೋಡ್ರಿ ಏನಂತ, ಹೆಂಗೆ ನೋಡ್ರಿ ಇಲ್ಲ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಏನು ಮಾಡ್ಬೋದು ನಾವು, ಇಲ್ಲಿ ಬರೀತೀನಿ ಇನ್ನೊಂದು ಸರ್ತಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು μ0/4π 2I/r. Therefore we can directly use magnetic field is inversely proportional to the distance. ಈಗ ಅವ್ರಿಗೆ ಕ್ವಶನ್ ಒಳಗೆ ಅವ್ರು ಹೇಳ್ಯಾರ ಮ್ಯಾಗ್ನೆಟಿಕ್ ಫೀಲ್ಡ್ ಶುಡ್ ಇನ್ಕ್ರೀಸ್ ಬೈ 3 times ಅಂತ. ಇಫ್ ದಿಸ್ ಹ್ಯಾಸ್ ಟು ಇನ್ಕ್ರೀಸ್ ಬೈ 3 times, therefore for magnetic field to increase by 3 times, distance r should ಏನು ಮಾಡ್ಬೇಕು ಹೇಳ್ರಿ, decrease by 3 times. So therefore if r dash is the new distance, ಇವೆರಡು ನೋಡು ಕಡಿಮೆ ಮಾಡಿದ ಮೇಲೆ, that should be r divided by 3, that is 0.12 divided by 3. ನಾವು ಮಾಡಿದರೆ ಆನ್ಸರ್ 0.04. ಓಕೆ, ಇವರು ಡಿಸ್ಟೆನ್ಸ್ ಎಷ್ಟು ಆಗಬೇಕು ಅಂತ ಕೇಳಿಲ್ಲ, ಹೊಸ ಡಿಸ್ಟೆನ್ಸ್ ಎಷ್ಟು ಆಗ್ಬೇಕು ಅಂತ ಕೇಳಿಲ್ಲ, ಎಷ್ಟು ಕಡಿಮೆ ಮಾಡ್ಬೇಕು, ಹೌ ಮಚ್ ಇಟ್ ಶುಡ್ ಬಿ ರೆಡ್ಯೂಸ್ಡ್ ಬೈ ಅಂದ್ರೆ. ಸೊ ಈಗ ನಾನು ಬರಿತೀನಿ, ದ ನ್ಯೂ ಡಿಸ್ಟೆನ್ಸ್ ಈಸ್ ಆರ್ ಡ್ಯಾಶ್, ನ್ಯೂ ಡಿಸ್ಟೆನ್ಸ್ ಈಸ್ 0.04. ಹೌ ಮಚ್ ಇಟ್ ಶುಡ್ ಬಿ ರೆಡ್ಯೂಸ್ಡ್ ಬೈ, ಸ್ಟಾರ್ಟಿಂಗ್ 0.12 ಇತ್ತು, ಆಮೇಲೆ ರೆಡ್ಯೂಸ್ ಮಾಡಿದ ಮೇಲೆ 0.04 ಆತಂದ್ರೆ, ರೆಡ್ಯೂಸ್ ಮಾಡಿದ ಮೇಲೆ ಹೌ ಮಚ್ ಇಟ್ ಈಸ್ ರೆಡ್ಯೂಸ್ಡ್ ಬೈ ಅಂತ ಕೇಳ್ಯಾರ. ಸೊ ಹೌ ಮಚ್ ಇಟ್ ಈಸ್ ರೆಡ್ಯೂಸ್ಡ್ ಬೈ ಅಂದ್ರೆ, ದೇರ್ ಫೋರ್ r minus r dash is the answer, that is 0.12 minus 0.04. so answer is 0. What is the new distance ಅಂತ ಅವ್ರು ಕೇಳಿಲ್ಲ, how much it should be reduced by ಅಂತ ಕೇಳ್ಯಾರ. so this is question number 3. so hopefully you are understanding in explain ಮಾಡೋಕಂತ ಮಾಡೀನಿ, because 100% energy ಇಲ್ಲ ಈಗ right now. I'm trying my level best. So moving on to page number 12, question number 4. An alpha particle is moving. ಇದು ನಿಮ್ಗೆ ನೆನಪಿದ್ರೆ, ಚಾರ್ಜ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್. ಈಗ ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದು, ಆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ನಾವು ಇನ್ನೊಂದು ಚಾರ್ಜ್ ಒಗೆದ್ರೆ, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಒಂದು ಚಾರ್ಜ್ ಒಗೆದ್ರೆ, ಆ ಚಾರ್ಜ್ ಸುತ್ತಲ ಒಂದು ಟೈನಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿ. ದ ಟೈನಿ ಮ್ಯಾಗ್ನೆಟಿಕ್ ಫೀಲ್ಡ್ ಸರೌಂಡಿಂಗ್ ದ ಚಾರ್ಜ್ interacts with the external magnetic field so as to produce force, and that force is given by the formula. ನಿಮ್ಗೆ ನೆನಪಿರ್ಬೇಕು, ಇದು ಕ್ವಶನ್ ನಂಬರ್ 4, and that force is given by the formula F is equals to QVB sin theta. ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದರೊಳಗೆ ಒಂದು ಚಾರ್ಜನ್ನು ನಾವು ಹಿಂಗೆ ಒಗೆದ್ರೆ, ದಿಸ್ ಇಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಚಾರ್ಜ್ ಸುತ್ತಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ದಟ್ ಮೀನ್ಸ್ ದರ್ ಆರ್ 2 ಮ್ಯಾಗ್ನೆಟಿಕ್ ಫೀಲ್ಡ್ಸ್ ವಿಚ್ ವಿಲ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್. ಸೊ ಎಫ್ ಇಸ್ ಈಕ್ವಲ್ಸ್ ಟು QVB sin theta ಇಸ್ ದ ಫಾರ್ಮುಲಾ. ಓಕೆ, ಬೇಸ್ಡ್ ಆನ್ ದ್ಯಾಟ್ ಒಂದು ಕ್ವಶನ್ ಕೊಟ್ಟಾರೆ, ಆ್ಯನ್ ಅಲ್ಫಾ ಪಾರ್ಟಿಕಲ್.
ಅಲ್ಫಾ ಪಾರ್ಟಿಕಲ್ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ದಟ್ ಈಸ್ ಹೀಲಿಯಮ್ 2 4 atomic number 2 mass number 4. An alpha particle is moving at an angle of 30 degree to the direction of a uniform magnetic field of strength 3.4 Tesla. Okay, so given barkomodona magnetic field is 3.4 Tesla external magnetic field. Idu namdu charge in ಇಲ್ಲಿ ತಗೊಂಡಿದ್ವಲ್ಲ, let us consider that is it is alpha particle. Question na ಕೊಟ್ಟಂಗೆ external magnetic field value with 3.4 Tesla. ಈ ಡೈಗ್ರಾಮ್ ನಾನು ಹೆಂಗೆ ಡ್ರಾ ಮಾಡೀನಿ, ಇದ್ರೊಳಗೆ ಆ್ಯಂಗಲ್ ಬಿಟ್ವೀನ್ ದ ವೆಲಾಸಿಟಿ ಆಫ್ ದ ಚಾರ್ಜ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 90 ಡಿಗ್ರಿ, ಬಟ್ ಇನ್ ದ ನ್ಯೂಮರಿಕಲ್ ಅವ್ರು 30 ಡಿಗ್ರಿ ಒಳಗೆ ಹೊಂಟೈತಿ ಅಂತ ಕೊಟ್ಟಾರೆ. ಸೊ ಥೀಟಾ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ನೆಕ್ಸ್ಟ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಪಾರ್ಟಿಕಲ್ ಕೊಟ್ಬಿಟ್ಟಾರ್ರಿ ಅವ್ರು. ಇಲ್ಲಿ ಫೋರ್ಸ್ ಅವ್ರಿಗೆ ಕೇಳಿಲ್ಲ, ಫೋರ್ಸ್ ಕೊಟ್ಟಾರ. ಸೊ ಫೋರ್ಸ್ ಎಷ್ಟು ಕೊಟ್ಟಾರ? ಎಫ್ ಇಸ್ ಈಕ್ವಲ್ಸ್ ಟು 8.16 × 10⁻⁻12 ನ್ಯೂಟನ್ ಆತ. ಹಂಗಾರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಾರ್ರಿ, ಆ್ಯಂಗಲ್ ಕೊಟ್ಟಾರ, ಫೋರ್ಸ್ ಕೊಟ್ಟಾರ. ನೆಕ್ಸ್ಟ್, ಇಫ್ ದ ವೆಲಾಸಿಟಿ ಆಫ್ ದ ಆಲ್ಫಾ ಪಾರ್ಟಿಕಲ್ ಈಸ್ 1.5 × 10⁻7 ಅಂತಾರೆ ಅವರು, ಮೀಟರ್ ಪರ್ ಸೆಕೆಂಡ್ ಈಸ್ ವೆಲಾಸಿಟಿ. ಸೊ ವೆಲಾಸಿಟಿನೂ ಕೊಟ್ಟಾರ ಅಂದರೆ ಚಾರ್ಜ್ ಕೇಳಬೇಕಾಗುತ್ತೆ, ಉಳಿದದ್ದು ಒಂದ ಮತ್ತು. ಸೊ ಕ್ಯಾಲ್ಕುಲೇಟ್ ದ ಚಾರ್ಜ್ ಆನ್ ದ ಪಾರ್ಟಿಕಲ್ ಅಂತ ಕೇಳ್ತಾರೆ. ಸೊ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ನೀವು ಹಿಂಗೆ ಎಕ್ಸಾಮ್ ಒಳಗೆ ಬರೆಯೋಕ್ಕೆ ಬರೋಂಗಿಲ್ಲ ಅಲ್ರಿ. ಮತ್ತು ನೀವು ಅಲ್ಫಾ ಪಾರ್ಟಿಕಲ್ದು ಕೇಳ್ಯಾರ, ಇದು ಅಲ್ಲಿ ಇರೋದು ಚಾರ್ಜ್ ಇರೋದ ಕ್ವಶನ್ ಅಲ್ಫಾ ಪಾರ್ಟಿಕಲ್ ಬಗ್ಗೆನೇ ಇರೋದ. ಸೊ ಅಲ್ಫಾ ಪಾರ್ಟಿಕಲ್ ಚಾರ್ಜ್ ಅಂದ ತಕ್ಷಣ ಇಟ್ ಶುಡ್ ಬಿ 2 times ದ ಚಾರ್ಜ್ ಆಫ್ ಅ ಪ್ರೋಟಾನ್ ಬಿಕಾಸ್ ಇಸ್ ಅಟಾಮಿಕ್ ನಂಬರ್ ಇಸ್ 2. ಸೊ 1.6 × 10⁻19 ಇಂಟು 2 ಮಾಡಿದರೆ 3.2 × 10⁻19 ಆಗ್ತೈತೆ. ಬಟ್ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು. ಸೊ ಇದು 2 ಕ್ಯಾಲ್ಕುಲೇಟ್ ಆತ. ಸೊ ವಿ ಹ್ಯಾವ್ ಡೈರೆಕ್ಟ್ಲಿ ಈ ಫಾರ್ಮುಲಾ ಯೂಸ್ ಮಾಡಿ ಸ್ವಲ್ಪ ಸಿಂಪಲ್ ನ್ಯೂಮರಿಕಲ್ಸ್ ನಾವು ಫಸ್ಟಿಗೆ ಮಾಡಾಕತ್ತೀವಿ. ಸೊ ಆಸ್ ಟು ಗೆಟ್ ಯೂಸ್ ಟು ಈ ಚಾಪ್ಟರ್ನಲ್ಲಿ ಯಾವ ಟೈಪ್ ಆಫ್ ನ್ಯೂಮರಿಕಲ್ಸ್ ಬರ್ತಾವೆ, ಏನು ಫಾರ್ಮುಲಾ ಇತ್ತು, ಅದೊಂದು ಸ್ವಲ್ಪ ರೀಕ್ಯಾಪ್ ಆಗ್ತೈತಿ. ಆ್ಯಕ್ಚುಲಿ ಇನ್ನು ಮತ್ತು ಮುಂದೂ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ನ್ಯೂಮರಿಕಲ್ಸ್ ಬರ್ತಾವೆ, ಅಂಥ ಪರಿ ಕಾಂಪ್ಲಿಕೇಟೆಡ್ ಅಂತೇನಿಲ್ಲ ಈ ಚಾಪ್ಟರ್ನೊಳಗೆ. ಸೊ ಸ್ಲೋಲಿ ವಿ ಆರ್ ಗೆಟಿಂಗ್ ಇನ್ ಟು ದ್ಯಾಟ್. ಓಕೆ, ಸೊ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಥೀಟಾ ಪ್ರಕಾರ ಕ್ಯೂ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ವಿ ಬಿ ಸೈನ್ ಥೀಟಾ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 8.16 × 10⁻12 ಡಿವೈಡೆಡ್ ಬೈ velocity is 1.5 × 10⁻7, magnetic field is 3.4 Tesla, sin 30 is 1/2. ಸೊ ಇದ್ರದ್ದು ಕ್ಯಾಲ್ಕುಲೇಷನ್ಸ್ ನಾವು ಪ್ರಾಪರಾಗಿ ಮಾಡಿದರೆ ಆಬ್ವಿಯಸ್ಲಿ ದ ಆನ್ಸರ್ ಶುಡ್ ಬಿ ಅಲ್ಫಾ ಪಾರ್ಟಿಕಲ್ ಅಲ್ಲ, ಇಷ್ಟು ಬರಬೇಕು. ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು ನಾವು ಅಷ್ಟೇ. ಸೊ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್ ನಂಬರ್ 5 ಏನು ಬೇಡ ನಡೀತೈತಿ, ಇಟ್ಸ್ ಕ್ವೈಟ್ ಸಿಂಪಲ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 6. A magnetic field of 1.3 Tesla applied at right angles to an electron moving with a velocity of 2 × 10⁶ meter per second makes it to move along a circular path. Find the radius of the circular path ಅಂತ ಕೇಳ. ಈಗ ನಾವು ಡಿಸ್ಕಸ್ ಮಾಡಿದ್ವಿ ಏನಂತಂದರೆ, ಯಾವಾಗ ಚಾರ್ಜನ್ನು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಹೋಗಿತೀವಿ, ಆ ಚಾರ್ಜ್ ಮೇಲೆ ಒಂದು ಫೋರ್ಸ್ ಬರ್ತೈತಿ, ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಥೀಟಾ ಅಂತ. ಆ್ಯಂಡ್ ಅದರೊಳಗೆ ನಾವು 3 ಕೇಸಸ್ ಡಿಸ್ಕಸ್ ಮಾಡಿದ್ದೀವಿ. ಕೇಸ್ 1, ವೆನ್ ದಿ ಆ್ಯಂಗಲ್ ಬಿಟ್ವೀನ್ ದ ಚಾರ್ಜ್ ವೆಲಾಸಿಟಿ ಆಫ್ ದ ಚಾರ್ಜ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 90 ಡಿಗ್ರಿ. ದಿಸ್ ಫೋರ್ಸ್ ಆ್ಯಕ್ಟ್ಸ್ ಲೈಕ್ ಸೆಂಟ್ರಿಪಿಟಲ್ ಫೋರ್ಸ್, ಆ್ಯಂಡ್ ಆ ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, mv²/r. that becomes equal to ಅನ್ನೋಕ್ಕಿಂತ ಇದೇನು ಫೋರ್ಸ್ ಬರುತ್ತೆ ಆ ಚಾರ್ಜ್ ಮೇಲೆ, ಇದು ರೀ ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದ್ದು ಅದಕ್ಕೆ 90 ಡಿಗ್ರಿ ಒಳಗೆ ನೀವು ಚಾರ್ಜನ್ನು ಒಗೆದಾಗ ದಿಸ್ ಫೋರ್ಸ್ ಕ್ಯೂ ವಿ ಬಿ ಸೈನ್ ಥೀಟಾ ಸ್ಟಾರ್ಟ್ಸ್ ಆ್ಯಕ್ಟಿಂಗ್ ಲೈಕ್ ಸೆಂಟ್ರಿಪಿಟಲ್ ಫೋರ್ಸ್, ಆ್ಯಂಡ್ ದಿಸ್ ಚಾರ್ಜ್ನ ಹಿಂಗೆ ಒಗೆದು ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಇನ್ ಸರ್ಕ್ಯುಲರ್ ಮೋಷನ್. ಕೇಸ್ 2 ಒಳಗೆ ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 0, ಅಥವಾ ಕೇಸ್ 1 ಥೀಟಾ ಈಸ್ ಈಕ್ವಲ್ ಟು 0 ಅಂತ ತೊಗೋಬೋದು. ಥೀಟಾ ಈಸ್ ಈಕ್ವಲ್ ಟು 0 ಇದ್ದಾಗ
charge when it is parallel to the magnetic field, there is no interaction between the two. Force on the charge is 0. The charge just passes through in a straight line. Straight line path ನೊಳಗೆ ಹೋಗ್ತದೆ. 90 degree ಒಳಗಿದ್ದರೆ circular path. If the angle between the velocity of the charge and the magnetic field is between 0 degree and 90 ನಡು ಇದ್ದರೆ ಹೆಲಿಕಲ್ ಮೋಷನ್ ಬರುತ್ತೆ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಪರ್ಟಿಕ್ಯುಲರ್ ನ್ಯೂಮರಿಕಲ್ನೊಳಗೆ ವಿ ಆರ್ ಫೋಕಸಿಂಗ್ ಆನ್ ದ ಸೆಕೆಂಡ್ ಕೇಸ್ ಅಂತ ನೀವು ತೊಗೋಬೋದು. ವೆನ್ ಥೀಟಾ ಇಸ್ ಈಕ್ವಲ್ಸ್ ಟು 90 degree ವೇರ್ ದ ಚಾರ್ಜ್ ಸ್ಟಾರ್ಟ್ಸ್ ಟು ಮೂವ್ ಇನ್ ಅ ಸರ್ಕ್ಯುಲರ್ ಪಾತ್. ಓಕೆ, ಈ ಕ್ವಶನ ಕೇಳಿದ್ದೇನವ್ರು ಅಂದ್ರೆ ಹಿಂಗೆ ಸರ್ಕ್ಯುಲರ್ ಪಾತ್ನೊಳಗೆ ಹೊಣ್ತಂದ್ರೆ ಅದು ಚಾರ್ಜ್ ಅದರದ್ದು ರೇಡಿಯಸ್ ಎಷ್ಟು ಅಂತ ಕೇಳಾಕತ್ತಾರೆ. ಕ್ಯಾಲ್ಕುಲೇಟ್ ದ ರೇಡಿಯಸ್ ಅಂತ ಕೇಳ. ಹೌದಾ? ಕ್ವಶನ್ ನಂಬರ್ 6 ವೆರಿ ಕ್ವಿಕ್ಲಿ ಗಿವನ್ ಪಾರ್ಟ್ ಬರ್ಕೊಂಬಿಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಆಬ್ವಿಯಸ್ಲಿ ಕೊಡ್ಬೇಕವ್ರೆ 1.3 ಟೆಸ್ಲಾ. ರೈಟ್ ಆ್ಯಂಗಲ್ಸ್ನೊಳಗೆ ಅಂತಂದ್ರೆ ಥೀಟಾ ಇಸ್ ಈಕ್ವಲ್ಸ್ ಟು 90 degree. ಇಟ್ಸ್ ವೆಲಾಸಿಟಿ ಇಸ್ 2 × 10⁶ meter per second. Okay, find the radius. ಸೊ ಕ್ವೈಟ್ ಆಬ್ವಿಯಸ್ಲಿ ಆರ್ ಇಸ್ ಈಕ್ವಲ್ಸ್ ಟು ನೀವು ಬಾಹಾರ್ಟ್ ಮಾಡಿರಿ ಅಥವಾ ಪ್ರಾಕ್ಟೀಸ್ ಮಾಡಿರಿ ಅಂತ ಅಂದ್ಕೊಂಡಿನಿ mv/qb. ಆರ್ ಇಸ್ ಈಕ್ವಲ್ಸ್ ಟು mv/qb ಅಂಥೇಳಿ. ಇಫ್ ನಾಟ್ ಆಮೇಲೆ ಮಾಡಿರಿ. ಒಟ್ಟು ಏನೋ ಪ್ರಿಪರೇಷನ್ ಮಾಡ್ತಿರಲ್ಲ ಅದಕ್ಕೊಂದು ಪ್ಲಾನಿಂಗ್ ಇರ್ಬೇಕು. ಎಷ್ಟು ಕೆಲಸ ಆಗೈತಿ, ಎಷ್ಟು ಕೆಲಸ ಬಾಕಿ ಐತಿ, ದ್ಯಾಟ್ ನೀವು ಭಾಳ ಕೇರ್ಫುಲ್ಲಾಗಿ ಲಕ್ಷ ಕೊಟ್ಟು ಒಂದು ಕಂಟ್ರೋಲ್ಡ್ ವೇ ಒಳಗೆ ಹೋಗೋ ಹಂಗೆ ನೋಡ್ಕೊರಿ ಪ್ರಿಪ್ರೇಷನ್. ಸೊ ಆರ್ ಇಸ್ ಈಕ್ವಲ್ಸ್ ಟು mv/qb. ದೇರ್ ಫೋರ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು, ಆಸ್ ದೇ ಆರ್ ಟಾಕಿಂಗ್ ಅಬೌಟ್ ಇಲೆಕ್ಟ್ರಾನ್, ಮಾಸ್ ಆಫ್ ಎಲೆಕ್ಟ್ರಾನ್ ವ್ಯಾಲ್ಯೂ ಅವ್ರು ಕೊಡ್ಬೇಕಂತೇನಿಲ್ಲ. ದೇ ಎಕ್ಸ್ಪೆಕ್ಟ್ ಯು ಟು ಬೈ ಹ್ಯಾಟ್ ದ್ಯಾಟ್. ದೆನ್ ವೆಲಾಸಿಟಿ ಇಸ್ 2 × 10⁶ divided by charge of the electron 1.6 × 10⁻19 multiplied by the magnetic field 1.3. ಸೊ ಇದರ ಕ್ಯಾಲ್ಕುಲೇಷನ್ಸ್ ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಸ್ಟಾರ್ಟಿಂಗ್ ಇನಿಷಿಯಲಿ ಒಂದು ಸ್ವಲ್ಪ ನಾ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದೆ, ನಡೀತೈತಿ. ಒಂದು ಪಾಯಿಂಟಿನಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸೋದು ಅಂದರೆ ಇಲ್ಲಿ ಈ ಪಾರ್ಟ್ನೊಳಗೆ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗೋ ಚಾನ್ಸಸ್ ಇರ್ತಾವೆ. ಕ್ಯಾಲ್ಕುಲೇಷನಿಗೆ ಬಂದಲ್ಲಿ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರ್ತಾವೆ. ಹಂಗೆ ಮಾಡಂಗಿಲ್ಲ ನೀವು ಅಂತ ಅಂದ್ಕೊಂಡಿನ. ಸೊ ವ್ಯಾಲ್ಯೂಸ್ ಅಟ್ಲೀಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೆಲ್ಲ ಕರೆಕ್ಟ್ ಅದಾವೆ. ಸೊ ಆಬ್ವಿಯಸ್ಲಿ ವಿ ಶುಡ್ ಗೆಟ್ ದಿ ಆನ್ಸರ್. ಕ್ಯಾಲ್ಕುಲೇಟರ್ ಕರೆಕ್ಟಾಗಿ ಯೂಸ್ ಮಾಡಿದರೆ 8.75 × 10⁻6 ಮೀಟರ್ ಶುಡ್ ಬಿ ದ ರೇಡಿಯಸ್. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡ್ತಾರೆ ಗೊತ್ತಾನ, ರೇಡಿಯಸ್ ಜೋಡಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಇಲ್ಲೇ ಟೈಮ್ ಪೀರಿಯಡ್ ಕೇಳ್ತಾರೆ, ಫ್ರೀಕ್ವೆನ್ಸಿ ಕೇಳ್ತಾರೆ. ಟೈಮ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ನಾವು ಡಿಸ್ಟೆನ್ಸ್ ಡಿವೈಡ್ ಬೈ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಟೇಕನ್ ಅಂತಂದಾಗ ಟೈಮ್ ಟೇಕನ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ವೆಲಾಸಿಟಿ ಅದನ್ನು ಮಾಡಿದ್ವಿ ಆಲ್ರೆಡಿ. ಸೊ ಅದನ್ನು ಸ್ವಲ್ಪ ನೀವು ನೋಡ್ಕೊಂಡ್ರೆ ಅದ್ರ ಮೇಲೂ ಕೇಳ್ತಿರ್ತಾರೆ. ಸಮ್ಟೈಮ್ಸ್ ಏನು ಕೇಳ್ತಾರೆ, ಇದೇ ಸೇಮ್ ಕೊಟ್ಟರೆ ಕ್ವಶನ್ ನಂಬರ್ 6 ಕೊಟ್ಟು ಇಲ್ಲಿ ಬರೀ ರೇಡಿಯಸ್ ಅಷ್ಟ ಕೇಳಾರಲ್ಲ, ಅದ್ರ ಜೋಡಿನ ಟೈಮ್ ಪೀರಿಯಡು ಫ್ರೀಕ್ವೆನ್ಸಿ ಇಷ್ಟು ಕೇಳ್ಬಿಡ್ತಾರೆ ಒಂದೇ ಕ್ವಶನ್ನೊಳಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಆ್ಯನ್ ಎಲೆಕ್ಟ್ರಾನ್ ಆಫ್ ಎನರ್ಜಿ 1 kV describes a circle in a magnetic field of 0.01 Tesla. Calculate the radius square ಮತ್ತು radius of the circular path and also force on the electron ಕೇಳಾರ. ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಕೊಟ್ಟಾರ, ಚಾರ್ಜ್ ಆನ್ ದ ಎಲೆಕ್ಟ್ರಾನ್ ಕೊಟ್ಟಾರ. ಓಕೆ, ಸೊ ಇಲ್ಲೇ ಪ್ರೀವಿಯಸ್ ಕ್ವಶನ್ ಒಳಗೆ ನಮಗವರು ವೆಲಾಸಿಟಿ ಕೊಟ್ಟಿದ್ರು ಒಂದು ಎಲೆಕ್ಟ್ರಾನದ್ದು, ಆಮೇಲೆ ರೇಡಿಯಸ್ ಕೇಳಿದ್ರು. ಈ ಸರ್ತಿ ವೆಲಾಸಿಟಿ ಬದಲಿ ಯಾವ ಎನರ್ಜಿದಿಂದ ಆ ಚಾರ್ಜನ್ನು ಒಗದಾರಲ್ಲ ಎನರ್ಜಿ ಕೊಟ್ಟಾರ. ಸೊ ಇದನ್ನು ಹೆಂಗೆ ನಾವು ಸಾಲ್ವ್ ಮಾಡ್ತೀವಿ ನೋಡಿ. ಓಕೆ, ಸೊ ಇಲ್ಲೇ ನಿಮ್ಗೆ ನೆನಪಿದ್ರೆ ಇದನ್ನು ಸೆವೆರಲ್ ಟೈಮ್ಸ್ ನಾವು ಡಿಸ್ಕಸ್ ಮಾಡೀವಿ. ಇದೊಂದು ಪಾರ್ಟ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಈಗ ಮಾಸ್ ಇಂಟು ವೆಲಾಸಿಟಿ ಅಂದ್ರೆ ಮೊಮೆಂಟಮ್. ಈಗ ಏನಾಯ್ತು ಗೊತ್ತಾನೆ, ಈಗ ರೇಡಿಯಸ್ ಸ್ಕ್ವೇರ್ ಅವ್ರು ಮತ್ತು ರೇಡಿಯಸ್ ಫಾರ್ಮುಲಾ ಏನು, mv/qb. ಹೌದಾ? mv ಅಂದ್ರೆ ಏನು, ಅದರೊಳಗೆ ಮೊಮೆಂಟಮ್. ಸೊ ಮೊಮೆಂಟಮ್ p = mv ಅಂದರೆ ಕೈನೆಟಿಕ್ ಎನರ್ಜಿ ಅಂತ ಒಂದು ಫಾರ್ಮುಲಾ ಬರುತ್ತೆ, 12 mv². ಇದ್ರದ್ದು ನಾವು ಕನೆಕ್ಷನ್ ಇದನ್ನು ನಾವು ಮಾಡೀವಿ ಸೆವೆರಲ್ ಟೈಮ್ಸ್. ನಿಮ್ಗೆ ಆಲ್ರೆಡಿ ಅದು ಗೊತ್ತಿದೆ ಅಂತ ಅಂದ್ಕೊಂಡ್ರೆ ಮೊಮೆಂಟಮ್ is equals to, if you write momentum in terms of kinetic energy, it should be √2mk. ಬೇಕಾದ್ರೆ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿರಿ. ಕೈನೆಟಿಕ್ ಎನರ್ಜಿ ಜಗದಾಗ 12 mv² ನೀವು ಹಾಕಿದರೆ 2 ಕ್ಯಾನ್ಸಲ್ ಆಗ್ತೈತಿ. m × m m² ಆತ, v² ಐತಿ.
ಸ್ಕ್ವೇರ್ ರೂಟ್ ಆಫ್ ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಈಸ್ ಎಮ್ ವಿ ವಿಚ್ ಇಸ್ ಮೊಮೆಂಟಮ್. ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ ಈ ಕೇಸ್ನೊಳಗೆ ನಾವು ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಫಾರ್ಮುಲಾ ಎಮ್ ವಿ ಬೈ ಕ್ಯೂ ಬಿ ವಿ ವಿಲ್ ಹ್ಯಾವ್ ಟು ಗೋ ಫಾರ್ ರೂಟ್ ಆಫ್ 2mk ಡಿವೈಡೆಡ್ ಬೈ ಕ್ಯೂ ಬಿ ಅಂತ ಹೇಳಿ. ಇಲ್ಲಿ ಕೆ ಅಂದರೆ ಕೆನೆಟಿಕ್ ಎನರ್ಜಿ. ಈ ಕ್ವಶನ್ ಒಳಗೆ ಅವರು ಪರ್ಟಿಕ್ಯುಲರ್ಲಿ ಕೆನೆಟಿಕ್ ಎನರ್ಜಿ ಅಂತ ಮೆನ್ಷನ್ ಮಾಡ್ಯಾರ ಅಂದರೆ ಬರೀ ಎನರ್ಜಿ ಅಂತಾರೆ ಇ ಅಂತ ಬರೀ ಅಂತ. ಸೊ ಕೊಟ್ಟಾರ ಏನು ಹಂಗಾರ ನೋಡ್ರಿ, ಇದು ಈ ನ್ಯೂಮರಿಕಲ್ನೊಳಗೆ ಇಷ್ಟು ಆರ್ ಈಸ್ ಈಕ್ವಲ್ಸ್ ಟು ಎಮ್ ವಿ ಬೈ ಕ್ಯೂ ಬಿ ಬದಲಿ ನಾವು ರೂಟ್ ಆಫ್ 2me ಬೈ ಕ್ಯೂ ಬಿ ಅಂತ ಬರೀತೀವಿ. ದಟ್ ಈಸ್ ಫ್ರಮ್ ದಿಸ್ ಫಾರ್ಮುಲಾ. ಓಕೆ, ಗಿವನ್ ಏನೇನು ಕೊಟ್ಟಾರ? ಎನರ್ಜಿ ಈಸ್ ಈಕ್ವಲ್ಸ್ ಟು 1 ಕಿಲೋ ಎಲೆಕ್ಟ್ರಾನ್ ವೋಲ್ಟ್. 1 ಕಿಲೋ ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ 1000 ಇಲೆಕ್ಟ್ರಾನ್ ವೋಲ್ಟ್. ಇಲ್ಲಿ ನಾವು ಫೋಕಸ್ ಮಾಡಬೇಕು, ಎನರ್ಜಿನವ್ರು ಇಲೆಕ್ಟ್ರಾನ್ ವೋಲ್ಟ್ನೊಳಗೆ ಕೊಟ್ಟಾರ. ವಿ ನೀಡ್ ಟು ಕನ್ವರ್ಟ್ ದ್ಯಾಟ್ ಇನ್ ಟು ಜೋಲ್ಸ್. ಆ್ಯಂಡ್ ಹೌ ಡು ಯು ಡೂ ದ್ಯಾಟ್? ಇದಕ್ಕೆ ಇಲೆಕ್ಟ್ರಾನದ ವ್ಯಾಲ್ಯೂ 1.6 × 10⁻⁹ ಮಲ್ಟಿಪ್ಲೈ ಮಾಡ್ಬೇಕು. ಸೊ ನಾನು ಏನು ಮಾಡ್ತೀನಿ, 1000 × 10⁻³ ಅಂತ ಹೇಳಿ ತೊಗೊಂಡೆ. ಆಮೇಲೆ ಇಲೆಕ್ಟ್ರಾನ್ ವೋಲ್ಟ್ ಒಳಗಿಂದ ಈ ವ್ಯಾಲ್ಯೂ ಹಾಕಿ, ಸೊ 1.6 × 10⁻⁻19 ಬರ್ಬೇಕು. ಅದಕ್ಕೆ 10⁻³ ಮಲ್ಟಿಪ್ಲೈ ಮಾಡಿದರೆ 10⁻⁻16 ಜೋಲ್ಸ್ನೊಳಗೆ ಅದು ಕನ್ವರ್ಟ್ ಆಗ್ತದೆ. ಬಿಕಾಸ್ ಯಾವುದೇ ಫಾರ್ಮುಲಾದೊಳಗೆ ನೀವು ಟರ್ಮ್ಸ್ ಇರ್ತಾವಲ್ಲ ಇವೆಲ್ಲ ಅಕಾರ್ಡಿಂಗ್ ಟು SI ಯೂನಿಟ್ ಇರ್ತಾವೆ. ಸೊ SI ಯೂನಿಟ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಎಲೆಕ್ಟ್ರಾನ್ ವೋಲ್ಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಜೋಲ್ಸ್. Describes a circle in a magnetic field. Magnetic field value ಕೊಟ್ಟರೆ 0.01 Tesla, which can be written as 10⁻². Calculate the radius of the circular path and force on the electron. ಈ ಫಾರ್ಮುಲಾ ವಾಪಸ್ ಯೂಸ್ ಮಾಡ್ಕೊಳ್ಳೋಣ ಅಂತ ನಾವೀಗ. ಟು ಕ್ಯಾಲ್ಕುಲೇಟ್ ಒಂದು ರೇಡಿಯಸ್ ಕೇಳ್ಯಾರ, ಫಸ್ಟ್ ಒನ್. ಸೆಕೆಂಡ್ ಥಿಂಗ್, ಹೌ ಮಚ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಆನ್ ದ ಎಲೆಕ್ಟ್ರಾನ್ ಅಂತ ಕೇಳ್ಯಾರ. ಅಂದ್ರೆ F = QEB sin θ ಅದು ಕೇಳ್ಯಾರ. ಸೊ ಹಂಗೆ ರೇಡಿಯಸ್ಸಿಗೆ ವಿ ಹ್ಯಾವ್ ರೇಡಿಯಸ್ ಈಸ್ ಈಕ್ವಲ್ಸ್ ಟು MV ಬೈ QB, ದಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 2me ಡಿವೈಡೆಡ್ ಬೈ QB, ದಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 2 × 9 × 10⁻31 which is mass of electron multiplied by 1.6 × 10⁻16 whole divided by 1.6 × 10⁻19 which is charge of the electron. Magnetic field is 10⁻². ಸೊ ಇದ್ರದ್ದು ಕ್ಯಾಲ್ಕುಲೇಷನ್ಸ್ ನೀವು ಮಾಡ್ತೀರಿ ಅಂತ ಅಂದ್ಕೊಂಡು ರೇಡಿಯಸ್ ಅವರು ಸೆಂಟಿಮೀಟರ್ನೊಳಗೆ ಎಕ್ಸ್ಪ್ರೆಸ್ ಮಾಡ್ಯಾರ. ಅದು ಮೀಟರ್ನಾಗೂ ಬರೀಬೋದು. ಸೊ ಎಷ್ಟು ಬರ್ದಿರ್ತೀನಿ ನಾವು 1.066 ಸೆಂಟಿಮೀಟರ್ ಅಥವಾ ಆನ್ಸರ್ದು ಮೀಟರ್ನೊಳಗೆ ಬಂದಿರ್ತೈತಿ. ಎಷ್ಟು ಬರುತ್ತೆ ಅಷ್ಟು ಎಕ್ಸ್ಪ್ರೆಸ್ ಮಾಡಿರಿ. ಸೊ ದೇರ್ ಫೋರ್ ನೆಕ್ಸ್ಟ್ ಫೋರ್ಸ್ ಕೇಳ್ಯಾರ. F = QVB sin θ ಫಾರ್ಮುಲಾ. ಸೊ ಈಗ ಇಲ್ಲೇ ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಅಂದಾರಂದ್ರೆ ಆ ಚಾರ್ಜ್ ಸರ್ಕ್ಯುಲರ್ ಪಾತ್ನೊಳಗೆ ಮೂವ್ ಆಗ್ತೈತಿ ಅಂದರೆ ಡೆಫಿನೆಟ್ಲಿ ಹಿಯರ್ ಥೀಟಾ ಮಸ್ಟ್ ಬಿ ಈಕ್ವಲ್ ಟು 90 ಡಿಗ್ರಿ. 90 ಡಿಗ್ರಿ ಇದ್ದಾಗ ಅಷ್ಟೇ ಸರ್ಕ್ಯುಲರ್ ಪಾತ್ ಆಗ್ತೈತಿ. ಸೊ ದ ಫಾರ್ಮುಲಾ ಬಿಕಮ್ಸ್ QVB. ಇವಿಷ್ಟ್ರದ ವ್ಯಾಲ್ಯೂಸ್ ನಾವು ಹಾಕ್ಬೇಕು. ಈಗ ಚಾರ್ಜ್ ಯಾವ ಚಾರ್ಜ್ ಬಗ್ಗೆ ಮಾತಾಡತ್ತಾರೋ ಆಬ್ವಿಯಸ್ಲಿ ಎಲೆಕ್ಟ್ರಾನ್. ಸೊ ಇಲ್ಲಿ ನಾವು ಎಲೆಕ್ಟ್ರಾನ್ ಚಾರ್ಜ್ ವ್ಯಾಲ್ಯೂ ಹಾಕ್ಬೋದಾ? ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ 10⁻² ಟೆಸ್ಲಾ ಹಾಕ್ಬೋದು. ದ ಕ್ವಶನ್ ಈಸ್ ವಿ ಡು ನಾಟ್ ಹ್ಯಾವ್ ದ ವ್ಯಾಲ್ಯೂ ಆಫ್ ವೆಲಾಸಿಟಿ. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ಕೋಬೇಕು, ವೆಲಾಸಿಟಿ ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 12mv² ಫಾರ್ಮುಲಾದಿಂದ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೆಂಗೆ ಅಂತಂದ್ರೆ ಎನರ್ಜಿ ಕೊಟ್ಟರಿಲ್ರಿ ಈಗ ಇವ್ರು. ಸೊ ಒಂದು ಕೆಲಸ ಮಾಡ್ತೀನಿ ನಾನು. ಸೊ ನಮಗೆ ಬೇಕಾಗಿದ್ದು ಫೋರ್ಸ್ QVB sin θ = QVB ಮಾಡಿ ನಾ ಇದನ್ನು ಇಕ್ವೇಷನ್ 1 ಅಂತೀನಿ. ಸೊ ಇದರೊಳಗಿಂದ ನಾವು ಈಗೇನು ಮಾಡ್ಕೊಳ್ಳೋಣ, ಬೆಟರ್ ಇಲ್ಲಿಂದನ ಹಿಂಗೆ ಮಾಡಿ. ಸೊ ಇದರೊಳಗಿಂದ ನಾವು ವೆಲಾಸಿಟಿ ಕ್ಯಾಲ್ಕ್ ಮಾಡ್ಕೊಳ್ಳೋಣ. ಎನರ್ಜಿ ಕೊಟ್ಟರೆ ಇಲ್ರಿ ಈಗ ಅವರು. ಸೊ ಎನರ್ಜಿ ಎಷ್ಟೈತೆ ನೋಡ್ರಿ, ಎನರ್ಜಿ ಈಸ್ ಈಕ್ವಲ್ಸ್ ಟು 1000 ಎಲೆಕ್ಟ್ರಾನ್ ವೋಲ್ಟ್. ಅದನ್ನು ನಾವು ಜೋಲಿ ಕನ್ವರ್ಟ್ ಮಾಡ್ಕೊಂಡಿವಿ, ವಿಚ್ ಈಸ್ 1.6 × 10⁻16. ಇದು 12mv² ಇದೆ. ಇದರೊಳಗಿಂದ ವೆಲಾಸಿಟಿ ಬೇಕಲ್ಲ ನಮಗೀಗ. ಸೊ ಅದಕ್ಕೇನು ಮಾಡಿರಿ, ಎನರ್ಜಿನ ಇ ಅಂತಲೇ ಕನ್ಸಿಡರ್ ಮಾಡಿದರೆ ಈ 2 ಮತ್ತು ಎಮ್ಮನ್ನು ಈ ಕಡೆ ತೊಗೊಂಬಂದ್ರೆ 2e ಆತ ಅದ ಕೆಳಗೆ ಎಮ್ ವೆಲಾಸಿಟಿ. ವೆಲಾಸಿಟಿ ಈಸ್ ಸ್ಕ್ವೇರ್ ರೂಟ್ ಆಫ್ 2e ಬೈ ಎಮ್. ಸೊ ಎಲ್ಲಿ ನಿಮಗೆ ವೆಲಾಸಿಟಿ ಐತಿ ಅದರೊಳಗೆ ಸ್ಕ್ವೇರ್ ರೂಟ್ ಆಫ್ 2e ಬೈ ಎಮ್ ಹಾಕ್ಬಿಟ್ರೆ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಸೊ ದೇರ್ ಫೋರ್ F = ಅಥವಾ ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಷನ್ 1. ಸೊ ದೇರ್ ಫೋರ್ ಏನು ಮಾಡ್ತೀರಿ, ಚಾರ್ಜ್ ವ್ಯಾಲ್ಯೂ ಇಸ್ 1.6 × 10⁻19
ನಾನು ಏನು ಮಾಡಕತ್ತೀನಿ ಕ್ಯೂ ವಿ ಬಿ ಅದರೊಳಗಿನ ಚಾರ್ಜು ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಅಷ್ಟಾಗತ್ತೆ ಮಲ್ಟಿಪ್ಲೈಡ್ ಬೈ ರೂಟ್ ಆಫ್ 2 ಇಂಟು ಇ is 1.6 into 10 raised to minus 16 divided by 2e by m ನಾನು ವೆಲಾಸಿಟಿ ಜಗದಾಗ ಹಚ್ಚಾಗತ್ತೇನೆ ಡಿವೈಡೆಡ್ ಬೈ 9.1 10 raised to minus 31 ಮಲ್ಟಿಪ್ಲೈಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಕೊಟ್ಟು 10 raised to minus 2. ಸೊ ಪ್ರಾಪರ್ ಕ್ಯಾಲ್ಕುಲೇಷನ್ಸ್ ನೀವೆಲ್ಲಿ ಮಾಡಿದರೆ ಫೋರ್ಸ್ ವ್ಯಾಲ್ಯೂ ವಿ ಶುಡ್ ಗೆಟ್ ಇಟ್ ಆಸ್ 3 ಇಂಟು 10 raised to minus 14 ನ್ಯೂಟನ್. ಸೊ ಪ್ರತಿ ನ್ಯೂಮರಿಕಲ್ ಸಾಲ್ವ್ ಮಾಡಿದ ಮೇಲೆ ಯೂನಿಟ್ ಕರೆಕ್ಟ್ ಬರೋದ್ರ ಕಡೆ ಫೋಕಸ್ ಮಾಡಿರಿ. ಜಸ್ಟ್ ಮಿನಿಟ್. ಓಕೆ, ಸೊ ಕ್ವಶನ್ ನಂಬರ್ 8 ಅಥವಾ 9 ಮುಂದೆ ಯಾವುದೈತಲ್ಲ ಅದನ್ನು ನೆಕ್ಸ್ಟ್ ವೀಡಿಯೋದೊಳಗೆ ಮಾಡೋಣ. ಸೊ ಹೋಪ್ಫುಲಿ ಅನ್ನೋಕಿನ ಐಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನೆಕ್ಸ್ಟ್ ವೀಡಿಯೋದೊಳಗೆ ಐ ವಿಲ್ ಕಮ್ ಅಪ್ ವಿತ್ ಮೋರ್ ಎನರ್ಜಿ. ಸೊ ಇವೆಷ್ಟು ನ್ಯೂಮರಿಕಲ್ಸ್ ನಿಮ್ಗೆ ಅರ್ಥ ಆಗ್ಯಾವಂತ ಅಂದ್ಕೊಂಡೀನಿ. ಆಗಲೇ ಹೇಳಿದ್ರು ಒಂದಿಷ್ಟು ಪಾಯಿಂಟ್ಸ್ ಇಷ್ಟು ಅರ್ಥ ಆಗ್ಯಾವಂತ ಅಂದ್ಕೊಂಡೀನಿ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್, ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್ಸ್ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು. ನಮಸ್ಕಾರ.